ನಾನು ದರ್ಶನ್ ಅಭಿಮಾನಿ. ಕೆಂಚಾಲೋ ಮಂಚಲೋ ಹಾಡಿಗೆ ನಾನು ದೊಡ್ಡ ಅಭಿಮಾನಿ. ಪ್ರತಾಪ್ ಸಿಂಹ, ದರ್ಶನ್ ಪುಟ್ಟಣ್ಣಯ್ಯ, ವಿನೋದ್ ವಿಶ್. ದಾಸನ ಪತ್ನಿಗೆ ಬಂತು ವೈಫ್ ಆಫ್ ಡೆವಿಲ್ ಬಿರುದು. ಉಳಿದ ತಮ್ಮಂದಿರು ಎಲ್ಲಿ ಹೋದ್ರು? ನಮಸ್ಕಾರ, ರೆಬಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನಾನು ದರ್ಶನ್ ಅಭಿಮಾನಿ. ಕೆಂಚಾಲೋ ಮಂಚಲೋ ಹಾಡಿಗೆ ನಾನು ದೊಡ್ಡ ಅಭಿಮಾನಿ. ಪ್ರತಾಪ್ ಸಿಂಹ, ದರ್ಶನ್ ಪುಟ್ಟಣ್ಣಯ್ಯ, ವಿನೋದ್ ವಿಶ್. ದಾಸನ ಪತ್ನಿಗೆ ಬಂತು ವೈಫ್ ಆಫ್ ಡೆವಿಲ್ ಬಿರುದು. ಉಳಿದ ತಮ್ಮಂದಿರು ಎಲ್ಲಿ ಹೋದ್ರು? ನಟ ದರ್ಶನ್ ಅವರು ತಮ್ಮ ಜೈಲುವಾಸದ ಸಮಯದಲ್ಲಿ ದಿ ಡೆವಿಲ್ ಸಿನಿಮಾದ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಬೇಕು ಅಂತ ಅಭಿಮಾನಿಗಳಿಗೆ ಸಂದೇಶವನ್ನ ನೀಡಿದ್ದಾರೆ. ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ಸಂದೇಶವನ್ನ ಇನ್ಸ್ಟಾಗ್ರಾಂನಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ಹಾಗೆ ದರ್ಶನ್ ತಾವಿಲ್ದಿದ್ರೂ ಕೂಡ ಚಿತ್ರದ ನಿರ್ಮಾಣ ಕೆಲಸಗಳು ಸರಾಗವಾಗಿ ಸಾಗಬೇಕು ಅಂತ ಆಶಿಸಿದ್ದಾರೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇನ್ನೇನು ಕೆಲವು ದಿನಗಳಲ್ಲಿ ತೆರೆಗೆ ಅಪ್ಪಳಿಸುತ್ತೆ. ಈ ಸಿನಿಮಾಗೆ ಮೈಸೂರು ಕೊಡಗು ಮಾಜಿ ಸಂಸದರಾಗಿರುವ ಪ್ರತಾಪ್ ಸಿಂಹ ಅವರು ಕೂಡ ಶುಭಾಶಯಗಳನ್ನು ಕೋರಿದ್ದಾರೆ. ಅಷ್ಟೇ ಅಲ್ಲದೆ ಸಂದೇಶಗಳ ಮೇಲೆ ಸಂದೇಶವನ್ನ ನೀಡಿದ್ದಾರೆ. ದರ್ಶನ್ ಅವರು ತಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರ ಮೂಲಕ ಅಭಿಮಾನಿಗಳಿಗೆ ಸಂದೇಶವನ್ನು ಕಳಿಸಿದ್ದಾರೆ. ವಿಷಯ ಏನಂತಂದ್ರೆ, ದಿ ಡೆವಿಲ್ ಚಲನಚಿತ್ರದ ನಿರ್ಮಾಣ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಬೇಕು ಅಂತ ಕೋರಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ ಜೈಲಿನಲ್ಲಿ ಇದ್ದಾಗ ಈ ಸಂದೇಶವನ್ನ ಕೊಟ್ಟಿರುವಂಥದ್ದು. ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಸಂದೇಶ ಹಂಚಿಕೊಂಡಿರುವಂಥದ್ದು. ಇನ್ನೊಂದು ಸುದ್ದಿ ಏನಂತಂದ್ರೆ, ದರ್ಶನ್ ಅವರ ಜನ್ಮದಿನದಂದು ಅಂದ್ರೆ ಫೆಬ್ರವರಿ 16ನೇ ತಾರೀಕು ದಿ ಡೆವಿಲ್ ಚಿತ್ರದ ಟೀಸರ್ ಈ ಹಿಂದೆನೇ ಬಿಡುಗಡೆ ಆಗಿತ್ತು. ಪರಪ್ಪನ ಅಗ್ರಹಾರದ ವಿಡಿಯೋ ವೈರಲ್. ಇಂದಿನ ಕೈಗಳ ತನಿಖೆಗಳಿಗೆ ಸಿಸಿಬಿ ದರ್ಶನ್ ಆಪ್ತ ನಟ ಧನ್ವೀರ್ ಅವರನ್ನ ಕೂಡ ವಿಚಾರಣೆಯನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಧನ್ವೀರ್ ವಿಜಯಲಕ್ಷ್ಮಿ ಅವರ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದು, ವಿಜಯಲಕ್ಷ್ಮಿ ಕೂಡ ಈ ಕೇಸ್ನಲ್ಲಿ ವಿಚಾರಣೆಯನ್ನ ಎದುರಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲದ ಜೊತೆಯಲ್ಲೇ ಈಗ ದಾಸನ ಪತ್ನಿಗೆ ವೈಫ್ ಆಫ್ ಡೆವಿಲ್ ಅಂತ ಬಿರುದು ಸಿಕ್ಕಿದೆ. ಹೌದು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಏನೋ ಪತಿಗಾಗಿ ಮಾಡಿದಂತಹ ಹೋರಾಟಗಳ ವಿಷಯ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಇದೀಗ ದಾಸನ ದಿ ಡೆವಿಲ್ ಸಿನಿಮಾದ ಪ್ರಚಾರ ಜವಾಬ್ದಾರಿಯನ್ನು ಕೂಡ ವಿಜಯಲಕ್ಷ್ಮಿ ಅವರು ವಹಿಸಿಕೊಂಡಿದ್ದಾರೆ. ಇದರ ನಡುವೆ ಪರಪ್ಪನ ಅಗ್ರಹಾರದ ಜೈಲು ವಿಡಿಯೋಗಳು ವೈರಲ್ ಆಗಿರೋದ್ರ ಹಿಂದೆ ವಿಜಯಲಕ್ಷ್ಮಿ ಅವರ ಕೈವಾಡ ಇದೆ ಅಂತ ಕೇಳಿ ಬಂದಿದೆ. ಸದ್ಯ ವಿಜಯಲಕ್ಷ್ಮಿ ವರಸೆ ನೋಡಿದವರು ಇವರನ್ನ ವೈಫ್ ಆಫ್ ಡೆವಿಲ್ ಅಂತಿದ್ದಾರೆ. ದಿ ಡೆವಿಲ್ ಮೂವಿ ಪ್ರಚಾರಕ್ಕೆ ಇಳಿದಂತ ವಿಜಯಲಕ್ಷ್ಮಿ ಸಿನಿಮಾ ಗೆಲ್ಲಿಸಿ ಫ್ಯಾನ್ಸ್ಗೆ ದಾಸನ ಪರ ನಿಲ್ಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಜೈಲ್ ವಿಡಿಯೋ ಕೇಸ್ನಲ್ಲಿ ವಿಜಯಲಕ್ಷ್ಮಿ ಹೆಸರು ದರ್ಶನ್ಗಾಗಿ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ತಿದ್ದಾರೆ ಅಂತಂದ್ರೆ ಎಸ್ ಅಫ್ಕೋರ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರದಲ್ಲಿನ ಕೈದಿಗಳ ದರ್ಬಾರ್ ವಿಡಿಯೋಸ್ ವೈರಲ್ ಆದವು. ಅವುಗಳ ಕುರಿತ ಗಂಭೀರ ತನಿಖೆ ಕೂಡ ಇದೀಗ ನಡೀತಾ ಇದೆ. ಜೈಲು ಸಿಬ್ಬಂದಿಯನ್ನ ಅಮಾನತು ಮಾಡೋದ್ರ ಜೊತೆಗೆ ಜೈಲಿನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಶೇರ್ ಮಾಡಿದ್ದು ಯಾರು ಅನ್ನೋದರ ತನಿಖೆ ಕೂಡ ನಡೀತಾ ಇದೆ. ಈ ತನಿಖೆಯಲ್ಲಿ ಪ್ರಮುಖರಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಹಾಗಾಗಿ ಪರಪ್ಪನ ಅಗ್ರಹಾರದ ವಿಡಿಯೋ ವೈರಲ್ ಹಿಂದಿನ ಕೈಗಳ ತನಿಖೆಗೆ ಇಳಿದಿದೆ ಸಿಸಿಬಿ. ದರ್ಶನ್ ಆಪ್ತ ನಟ ಧನ್ವೀರ್ ಅವರನ್ನ ವಿಚಾರಣೆ ಮಾಡಿದ್ದು, ಈ ವೇಳೆ ಧನ್ವೀರ್ ಅವರು ವಿಜಯಲಕ್ಷ್ಮಿ ದರ್ಶನ್ ಅವರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ವಿಜಯಲಕ್ಷ್ಮಿ ಕೂಡ ಈ ಕೇಸ್ನಲ್ಲಿ ವಿಚಾರಣೆ ಎದುರಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಒಂದು ಕಡೆ ದಾಸನ ಪರ ಕಾನೂನು ಹೋರಾಟಕ್ಕೆ ಇಳಿದಿರುವಂತಹ ವಿಜಯಲಕ್ಷ್ಮಿ ಅವರ ನಡುವೆ ದರ್ಶನ್ಗಾಗಿ ಜೈಲು ವಿಡಿಯೋ ವೈರಲ್ ಮಾಡಿಸಿದ್ರಾ ಗೊತ್ತಿಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೆ ವಿಜಯಲಕ್ಷ್ಮಿಗೂ ಕಾನೂನು ಕಂಟಕ ತಪ್ಪಿದ್ದಲ್ಲ. ಒಟ್ಟಲ್ಲಿ ದಾಸನ ಪತ್ನಿಯ ವರಸೆ ನೋಡಿದವರು ಇವರನ್ನ ವೈಫ್ ಆಫ್ ಡೆವಿಲ್ ಅಂತ ಕರಿತಾ ಇದ್ರೆ, ಇತ್ತ ಅವರ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರೋ ಪ್ರತಾಪ್ ಸಿಂಹ ಅವರು ಕೂಡ ಒಂದು ಮಸ್ತ್ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಹೌದು, ಪೋಸ್ಟರ್ ಹಿಡ್ಕೊಂಡು ಶುಭವನ್ನ ಕೋರಿದ್ದಾರೆ ಪ್ರತಾಪ್ ಸಿಂಹ. ದರ್ಶನ್ ಅವರ ಡೆವಿಲ್ ಸಿನಿಮಾದ ಪೋಸ್ಟರ್ ಅನ್ನ ಹಿಡ್ಕೊಂಡು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಸಿನಿಮಾಗೆ ವಿಶ್ ಮಾಡಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಅವರು, ದರ್ಶನ್ ಅವರಿಗೆ ಕಲ್ಸ್ ಫಾಲೋವಿಂಗ್ ಇದೆ, ಹುಚ್ಚು ಫ್ಯಾನ್ಸ್ ಇದ್ದಾರೆ. ಮೆಜೆಸ್ಟಿಕ್ ಕರಿಯ ಕಾಲದಿಂದಲೂ ಕೂಡ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವರ ಅಭಿಮಾನಿಗಳಲ್ಲಿ ಒಬ್ಬ. ಕನ್ನಡ ಸಿನಿಮಾ ರಂಗದಲ್ಲಿ ಇದ್ದು ಕನ್ನಡ ಸಿನಿಮಾ ರಂಗದ ಬೆಳವಣಿಗೆಗೆ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. ಈ ಸಿನಿಮಾ ಡಿಸೆಂಬರ್ 12ರಂದು ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಡಿಸೆಂಬರ್ 11ರಂದು ಅಭಿಮಾನಿಗಳ ಒತ್ತಡದಿಂದ ಪ್ರದರ್ಶನ ಆಗ್ತಾ ಇದೆ. ಫ್ಯಾನ್ಸ್ ಪ್ರೀತಿ, ಕರ್ನಾಟಕ ಜನರ ಪ್ರೀತಿ ಈ ಸಿನಿಮಾವನ್ನ ಗೆಲ್ಲಿಸಲಿದೆ. ತಾಯಿ ಚಾಮುಂಡೇಶ್ವರಿ ಪ್ರೀತಿ, ಆಶೀರ್ವಾದ ದರ್ಶನ್ ಅವರಿಗೆ ಸಿಗಲಿದೆ ಅಂತ ಈ ಸಿನಿಮಾದ ಯಶಸ್ಸಿನ ಬಗ್ಗೆ ಪ್ರತಾಪ್ ಸಿಂಹ ಅವರು ಮಾತಾಡಿದ್ದು ಹೀಗೆ. ನಾನು ಪ್ರತಾಪ್ ಸಿಂಹ. ಕನ್ನಡದಲ್ಲಿ ಬಹಳಷ್ಟು ಜನ ನಟರು ದೊಡ್ಡ ಸ್ಟಾರ್ಗಳಾಗಿ ಹೊರಹೊಮ್ಮಿದ್ದಾರೆ.
ಆದ್ರೆ ಕಲ್ಟ್ ಫಾಲೋಯಿಂಗ್ ಯಾರಿಗಾರಿದೆ ಅಂತ ಹೇಳಿದ್ರೆ ಅದು ದರ್ಶನ್ ಒನ್ ಅಂಡ್ ಓನ್ಲಿ ದರ್ಶನ್ ಅವರಿಗೆ ಮಾತ್ರನೇ ಆತರ ಕಲ್ಟ್ ಫಾಲೋಯಿಂಗು ಭಯಂಕರ ಹುಚ್ಚು ಅಭಿಮಾನ ಇರುವಂತಹ ಫ್ಯಾನ್ಸ್ ದರ್ಶನ್ ಅವರಿಗೆ ಇರುವಂತದ್ದು. ಅವರ ಮೆಜೆಸ್ಟಿಕ್ ಕರಿಯ ಆ ಕಾಲದಿಂದಲೂ ಕೂಡ ಅವರ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಅವರ ಕೆಂಚಾಲೋ ಮಂಚಾಲೋ ಆ ಟೈಮ್ ಒಳಗಡೆ ರೇಜ್ ಆಗಿತ್ತು ನಮ್ಮ ಎಲ್ಲ ಫಾರ್ಮಾಟಿವ್ ಡೇಸ್ ಅಲ್ಲಿ. ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ. ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಇದ್ದು ಕನ್ನಡದ ಬೆಳವಣಿಗೆಗೆ, ನಮ್ಮ ಚಿತ್ರರಂಗದ ಬೆಳವಣಿಗೆಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವಂತವರು. ಅವರ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಅದು 12ನೇ ತಾರೀಕು ರಿಲೀಸ್ ಆಗಬೇಕಿತ್ತು. ಅಭಿಮಾನಿಗಳ ಒತ್ತಾಯದ ಕಾರಣಕ್ಕೋಸ್ಕರವಾಗಿ 11ನೇ ತಾರೀಕು ಗುರುವಾರನೇ ಪ್ರದರ್ಶನವನ್ನು ಕಾಣ್ತಾ ಇದೆ. ಅವರ ಎಲ್ಲ ಫ್ಯಾನ್ಸ್ಗಳ ಪ್ರೀತಿ, ಕರ್ನಾಟಕ ಜನರ ಪ್ರೀತಿ ಈ ಸಿನಿಮಾವನ್ನು ಗೆಲ್ಲಿಸಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪೆ ದರ್ಶನ್ ಅವರಿಗೆ ಸಿಗಲಿ. ಈ ಸಿನಿಮಾ ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ದರ್ಶನ್ ಪುಟ್ಟಣ್ಣಯ್ಯ ಕೂಡ ವಿಶ್ ಮಾಡಿದ್ದಾರೆ. ಇನ್ನು ಮೇಲುಕೋಟೆ ಶಾಸಕರಾಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಈ ಸಿನಿಮಾ ಪೋಸ್ಟರ್ ಅನ್ನ ಹಿಡಿಕೊಂಡು ಡೆವಿಲ್ ಸಿನಿಮಾಗೆ ಶುಭಾಶಯಗಳನ್ನು ಕೋರಿದ್ದಾರೆ. ದರ್ಶನ್ ಅವರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತಾನೂ ಕೂಡ ಹಾರೈಸಿದ್ದಾರೆ. ಹಾಗಾದ್ರೆ ಅವರೇನು ಮಾತಾಡಿದ್ರು ಕೇಳೋಣ. ನಮಸ್ಕಾರ. ಇದೇ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಪಿಕ್ಚರ್, ದರ್ಶನ್ ಅವರು ಮಾಡಿರುವಂತಹ ಡೆವಿಲ್ ಪಿಕ್ಚರ್ ರಿಲೀಸ್ ಆಯ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲರಿಗೂ ಕಳಕಳಿ ಮನವಿ ಮಾಡ್ತೀನಿ. ದಿ ಡೆವಿಲ್ ಚಿತ್ರಕ್ಕೆ ಹಾರೈಸಿದ ವಿನೋದ್ ರಾಜ್ಕುಮಾರ್. ಎಸ್, ಇನ್ನು ಹಿರಿಯ ನಟ ವಿನೋದ್ ರಾಜ್ಕುಮಾರ್ ಕೂಡ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡಿದ್ದು, ಮುಂದಿನ ತಿಂಗಳು 11ರಂದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ದರ್ಶನ್ ಅವರ ನಗು ನನಗೆ ಇಷ್ಟ ಆಗಿದೆ. ದರ್ಶನ್ ಅವರನ್ನ ನಾನು ಅಂತರಾಳದಲ್ಲಿ ಇಷ್ಟಪಡ್ತಾ ಇದ್ದೀನಿ. ನನಗೆ ಆರೋಗ್ಯ ಸರಿ ಇಲ್ಲದ ಇದ್ದಾಗ ಮಾತಾಡಿಸಿದ್ದಾರೆ. ನನ್ನ ಧ್ವನಿಯಿಂದಲೇ ಆರೋಗ್ಯ ಸರಿ ಇಲ್ಲ ಎನ್ನುವುದನ್ನ ಅವರು ಕಂಡುಕೊಂಡಿದ್ರು. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಗಿಂತಲೂ ಹೆಚ್ಚು ಪ್ರೀತಿಯನ್ನ ತೋರಿಸಿದ್ದಾರೆ. ನಾನು ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ, ಅವರು ನನ್ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ತಾಯಿ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ಯಾವತ್ತೂ ಕೂಡ ದರ್ಶನ್ ಅವರನ್ನ ಕೈ ಬಿಡಬೇಡ ಅಂತಿದ್ದಾರೆ. ಆದ್ರೆ ಅವರಿಗೆ ಅವರ ಫ್ಯಾನ್ಸ್ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಎಂದಿಗೂ ಕೂಡ ಅವರನ್ನ ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಅಭಿಮಾನಿಗಳೇ ದರ್ಶನ್ ಅವರಿಗೆ ತಂದೆ ತಾಯಿಯ ಸಮಾನರು. ಅವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಜನಾನೇ ಈ ಸಿನಿಮಾವನ್ನ ಗೆಲ್ಲಿಸ್ತಾರೆ ಅಂತ ಪುಟ್ಟಣ್ಣಯ್ಯ ಹೇಳಿದ್ದು ಹೀಗೆ. ಮುಂದಿನ ತಿಂಗಳು 12 ಅಲ್ಲ 11 ಅಂದ್ರು ಡೆವಿಲ್ ಅಂತ ನಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆ ನಗು. ನನಗೆ ತುಂಬಾ ಇಡಿಸಿದೆ ದರ್ಶನ್ ಅವ್ರ ನಗು ಅದ್ರಲ್ಲಿ. ಆಮೇಲೆ ಒಂದೆರಡು ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಸನ್ನಿವೇಶ ನಾನು ಮರೆಯಕ್ಕಾಗಲ್ಲ. ಎಲ್ಲದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು. ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನಗೆ ಫೋನ್ ಮಾಡಿ ನನಗೆ ಅವರು 3 ದಿವಸ ಒಂದು ವಾರದ ನಂತರ ಅವರು ಈ ಘಟನೆನಾಗೆ ಒಂದು ದುರ್ಘಟನೆ, ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ. ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗ್ ಮೈ ಸರಿ ಇಲ್ಲ ಅನ್ನುವಂಥದ್ದು ನನ್ನ ವಾಯ್ಸ್ ಅಲ್ಲೇ ಕಂಡಿಡಿದ ದರ್ಶನ್ ಅವರು. ನಾನು ಎಂದೂ ಮರೆಯಕ್ಕಾಗಲ್ಲ. ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗ್ಲಿ ಅಥವಾ ಇನ್ನೊಬ್ಬರೇ ಆಗ್ಲಿ ಮತ್ತೊಬ್ಬರೇ ಆಗ್ಲಿ ಖಂಡಿತ ಅಷ್ಟು ಗುರ್ಸಕ್ಕಾಗಲ್ಲ. ಅವರು ನನ್ನನ್ನ D25 ಅಲ್ಲಿ ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವ್ರು ಭಾರಿ ಇದಾಗಿ ಕೇಳಿದ್ರು. ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು, ನಾ ಬರ್ತಾ ಇದ್ದೀನಿ ಕಣಪ್ಪ ಅಂತಾನೆ ಹೇಳಿದೆ ನಾನು. ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ನಾನು ಅವ್ರನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ತಾಯಿಯವರು ಕೂಡ ಇವತ್ತಿಗೂ ಹೇಳ್ತಾ ಇದ್ದೀನಿ, ಎಂದೂ ದರ್ಶನ ನೀನ್ ಕೈ ಬಿಡಬಾರ್ದು ಅಂತಂದ್ರೆ. ದರ್ಶನ ನಾನು ಕೈ ಬಿಡೋದು, ನಾನು ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಜವಾಗ್ಲೂ ನನಗೆ ದ್ವಾರಕೀಶ್ ಅವರು ನೀವೇ ನನ್ನ ತಾಯಿ ತಂದೆ ಎಂದು ಬಂದ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡು ಬರೆದ್ರು. ನಿಜವಾಗ್ಲೂ ಅಭಿಮಾನಿಗಳೇ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ. ಅವರು ಯಾವತ್ತೂ ದರ್ಶನ್ ಅವ್ರನ್ನ ಕೈ ಬಿಡಲ್ಲ. ಅದ್ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವವನ್ನು ಯಾವ್ದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರನೆ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಭೂತಪೂರ್ವವಾದ ಒಂದು ಯಶಸ್ಸನ್ನ ಗಳಿಸಿ
ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಅಲ್ಲ, ಇಡೀ ವಿಶ್ವನೇ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು. ಇನ್ನು ತುಮಕೂರಿನಿಂದ ನವೆಂಬರ್ 22ರಿಂದ ಈ ಡೆವಿಲ್ ಸಿನಿಮಾ ಪ್ರಚಾರ ಕಾರ್ಯ ಆರಂಭ ಆಗಿದ್ದು, ಸಿನಿಮಾ ನಾಯಕ ನಟಿ ರಚನಾ ರೈ ಅವರು ಕೂಡ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಸಿನಿಮಾಗೆ ಪ್ರೋತ್ಸಾಹವನ್ನ ನೀಡಬೇಕು, ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಅಂತಾನೂ ಕೂಡ ರಚನಾ ರೈ ಅವರು ಕೇಳ್ಕೊಂಡಿದ್ದು ಹೀಗೆ. ನಮಸ್ಕಾರ ತುಮಕೂರು. ಸೊ ಇವತ್ತಿಂದ ನಮ್ಮ ಡೆವಿಲ್ ಪ್ರಚಾರ ಇಲ್ಲಿಂದ ತುಮಕೂರಿಂದ ಶುರುವಾಗ್ತಿದೆ. ನೀವೆಲ್ಲರೂ ದಯಮಾಡಿ ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಡಿಸೆಂಬರ್ 11ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಮ್ಮ ಡೆವಿಲ್ ಸಿನಿಮಾ ಬರ್ತಾ ಇದೆ. ದಯಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ರೆಬಲ್ ಟಿವಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.